ನಮಸ್ಕಾರ ವೀಕ್ಷಕರೇ, ದಲಿತರ ಮೇಲೆ ಪೊಲೀಸರ ದೌರ್ಜನ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇದು ಮುಖ್ಯವಾಗಿ ಗೃಹ ಸಚಿವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಯಾಕೆ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ನಿರ್ವಹಣೆ ಮಾಡುವಂತದ್ದು ಮತ್ತೆ ಪೊಲೀಸರಿಗೆ ಗೈಡೆನ್ಸ್ ಕೊಡುವಂತದ್ದು ಎಲ್ಲವೂ ಕೂಡ ಗೃಹ ಸಚಿವಾಲಯದಿಂದ ಆಗತ್ತೆ. ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಅಂತಂದ್ರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂತವರು ಅನ್ನುವಂತ ಭಾವನೆ ನಮ್ಮೆಲ್ಲರಲ್ಲೂ ಇದೆ, ಸಾರ್ವಜನಿಕರಲ್ಲೂ ಕೂಡ ಇದೆ. ಆದ್ರೆ ಈ ಒಂದು ಸಂಚಿಕೆಯಲ್ಲಿ ನಾವು ಪೊಲೀಸರು ಮಾಡಿರುವಂತಹ ದೌರ್ಜನ್ಯದ ಬಗ್ಗೆ ಗೃಹ ಸಚಿವರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ಸ್ಟೋರಿ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ರು ಖೈದಿ ಅಂತ ಇಟ್ಕೊಳ್ಳಿ, ಅವರು ಯಾವುದೋ ಒಂದು ಕೇಸ್ ನಲ್ಲಿ ಜೈಲ್ಗೆ ಹೋಗಿರ್ತಾರೆ. ಅದಾದ್ಮೇಲೆ ಬೇಲ್ ತಗೊಂಡು ವಾಪಸ್ ಬರ್ತಾರೆ. ಮನೆಗೆ ವಾಪಸ್ ಬಂದ ಮೇಲೆ ಅವರ ಒಂದು ಪ್ರೊಸೀಜರ್ ಏನಿರುತ್ತೆ, ಪ್ರತಿದಿನ ಜೈಲಿಗೆ ಹೋಗಿ ಅಥವಾ ಅಲ್ಲಿ ಹೋಗಿ ಒಂದು ಸಿಗ್ನೇಚರ್ ಅನ್ನು ಮಾಡುವಂಥದ್ದು ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಸಿಗ್ನೇಚರ್ ಅನ್ನು ಮಾಡುವಂಥದ್ದು ಒಂದು ಪ್ರೊಸೀಜರ್ ಇರುತ್ತೆ. ಅದನ್ನ ಅವ್ರು ಖಂಡಿತ ಮಾಡೇ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರ ಮನೆಯವರಾದ್ರೂ ಕೂಡ ಅದನ್ನ ಮಾಡಿಸ್ತಾರೆ. ಅದು ಒಂದ್ ಕಡೆ. ಆದ್ರೆ ರಾತ್ರೋರಾತ್ರಿ ಪೊಲೀಸರು ಮನೆಗೆ ನುಗ್ಗಿ ದಾಂಧಲೆ ಮಾಡುವಂತ ಅವಶ್ಯಕತೆ ಏನಿತ್ತು, ಅಂತ ತಪ್ಪು ಅವ್ರು ಏನ್ ಮಾಡಿದ್ರು ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ, ಈಗ ಅಲ್ಲಿ ಆಗಿರುವಂಥದ್ದು ದೌರ್ಜನ್ಯ, ಅವರು ದಲಿತರು ಅನ್ನೋ ಕಾರಣಕ್ಕಲ್ಲಿ ದೌರ್ಜನ್ಯ ನಡೆದು ಹೋಯ್ತಾ, ಅಥವಾ ಬೇರೆ ಇನ್ಯಾವುದೋ ಮಾತನ್ನ ಕೇಳಿಕೊಂಡು ಅಥವಾ ಲಂಚ ತೆಗೆದುಕೊಂಡು ಬಂದು ಆ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದ್ರ ಅನ್ನುವಂತ ಒಂದಷ್ಟು ಅನುಮಾನಗಳಿದಾವೆ. ಹಾಗಿದ್ರೆ ಅಲ್ಲಿ ಯಾಕೆ ದೌರ್ಜನ್ಯ ಆಯ್ತು, ಆ ಕುಟುಂಬದವರು ಏನ್ ಹೇಳ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೇಳಲೇಬೇಕು. ಹಾಗಾಗಿ ಆ ಕುಟುಂಬದವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಯಾಕೆ ಪೊಲೀಸರು ದೌರ್ಜನ್ಯ ಮಾಡಿದ್ರು, ಏನ್ ಕಾರಣ ಇತ್ತು, ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ರು, ಅದೆಲ್ಲದನ್ನ ನಾವು ಈ ತರ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಮೊದಲಿಗೆ ಗೆಸ್ಟ್ಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ವೆಲ್ಕಮ್. ಸರ್ ತಮ್ಮ ಹೆಸರು ಹೇಳಿ ಸರ್. ವೆಂಕಯ್ಯ ಅಂತ ಹೇಳಿ. ಮೇಡಮ್ ನಿಮ್ಮ ಹೆಸರು? ಅರುಣಾ ಅಂತ. ಅರುಣಾ ಅಂತ ಹೇಳಿ. ಏನಾಯ್ತು ಎಕ್ಸಾಕ್ಟ್ ಆಗಿ, ಇದು ಯಾವತ್ತು ನಡೆದಿರೋ ಇನ್ಸಿಡೆಂಟು, ಯಾವ ಒಂದು ಪೊಲೀಸ್ನವ್ರು ಬಂದು ನಿಮ್ಗೆ ದೌರ್ಜನ್ಯ ಮಾಡೋದು, ಹೇಗಿತ್ತು ಅವತ್ತಿನ ರಾತ್ರಿ? ಮ್ಯಾಮ್ ನೆನ್ನೆನೆ ರಿಲೀಸ್ ಆಗಿ ಬಂದಿರೋದು ನಮ್ಮ ಬ್ರದರು. ಬಂದಾಗ ಪೊಲೀಸವರು ಬಂದಿದ್ದಾರೆ, ಒಂದು 5-6 ಜನ ಫಸ್ಟ್ ಬಂದಿದ್ದಾರೆ. ಫಸ್ಟ್ ಕರೆದಿದ್ದಾರೆ ನಮ್ಮ ಬ್ರದರ್ಗೆ, ಬಾಪ ನೀನು ಸ್ಟೇಷನ್ಗೆ ಅಂತ. ಸರ್ ಇವಾಗ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾನೆ. ಏಯ್ ನಡಿಯೋ ಫಸ್ಟ್ ಅಂದ್ಬಿಟ್ಟು ಏಕವಚನದಲ್ಲಿ ಮಾತಾಡಿ ತಳ್ಳಾಡ ನುಗ್ಗಟ ಆಯ್ತಲ್ಲಿ. ನಮ್ಮ ಮದರ್ ಬಂದ್ಬಿಟ್ಟು ಅಲ್ಲಿ ಏನಾಯ್ತು ಯಾಕೆ ಅವ್ರಿಗೂ ಅರ್ಥ ಆಗಿರ್ಲಿಲ್ಲ. ವರಂಡದಲ್ಲಿ ನಡೆದಿರೋದು, ಮನೇಲಿ ಮಮ್ಮಿ ಇದ್ರು. ಅವರು ಆಚೆ ಬಂದು ನೋಡಿದ್ದೇನೆ, ಏಕಾಕಿ ಬಂದು ಏನಮ್ಮ ನೀನು ಮಾತಾಡ್ಬೇಡ ಅಂತ ಹಂಗೆ ತಳ್ಳಿದಾರೆ ಅವರಿಗೆ. ಅವ್ರು ತಳ್ಳಿದ್ ಸೌಂಡ್ ಮಾಡ್ಕೊಂಡು ನಮ್ಮ ತಂದೆ ಬಂದರು. ಬಂದು ಏನಾಯ್ತು ವಿಷಯ ಅಂತ ಕೇಳೋ ಅಷ್ಟರಲ್ಲಿ ಅವ್ರು ಇದ್ಕೊಂಡು ಏನಿಲ್ಲ ಅವನ್ನ ಸ್ಟೇಷನ್ಗೆ ಕಳಿಸ್ರಿ, ಸೈನ್ ಮಾಡಿಸ್ಬೇಕು ಅಂತಂದ್ರು. ಸರ್ ಏನಿದೆ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗಳೊಬ್ಳು ಬಂದು ಸರ್ ಈ ಥರ ಬಂದು ದೊಡ್ಡವ್ರ ಮೇಲೆ ಸೀನಿಯರ್ ಸಿಟಿಸನ್ ಮೇಲೆ ಕೈ ಮಾಡ್ತಾ ಇದ್ದೀರಾ, ಅದು ಕರೆಕ್ಟ್ ಅಲ್ಲ. ಏನಿದೆ ನಿಮ್ಮ ಹತ್ರ, ಏನು ತೊಗೊಂಬಂದಿರೋ ವಾರಂಟ್ ಇದೆಯಾ, ಏನಾದರೂ ಆ್ಯಕ್ಟಿವಲ್ಲಿ ಏನಾದರೂ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ತಾನೆ 10-15 ನಿಮಿಷ ಆಯಿತು ಮನೆಗೆ ಬಂದು. ಅಷ್ಟರೊಳಗಡೆ ನಿಮಗೆ ಏನಕ್ಕೆ ಈ ಥರ ಬಂದು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಅಷ್ಟೇ. ಕೇಳಿದಕ್ಕೆ ಅದೆಲ್ಲ ನಿಮ್ಗೆ ಅಂತ ಒಂದು ಫೋರ್ಸ್ ಬಂದ್ಬಿಟ್ರು ಮೇಡಮ್. ಒಂದು 20-25 ಜನ ಬಂದಿದ್ದಾರೆ. ಬಂದಿದ್ದಾರೆ ಮನೆ ಹತ್ರ. ನೆನ್ನೆ ರಾತ್ರಿ, ಹೌದು 8:40 ಆ ಟೈಮಲ್ಲಿ ಬಂದಿರೋದು ಮ್ಯಾಮ್. ಅಂದ್ರೆ ಅವ್ರು ಸಡನ್ ಆಗಿ ನುಗ್ದಾಗ ಏನ್ ಕೇಳಕ್ ಬಂದಿದ್ರು ಅನ್ಸ್ತು? ಅಷ್ಟೇ ಬಾ ಅಂತ ಕರೀತಾ ಇದಾರೆ. ಏನಕ್ಕೆ ಬರ್ಬೇಕು? ಹೌದು, ಬಾ ಅಂತ ಕರೆದಿದ್ದಾರೆ. ಏನಕ್ಕೆ ಅಂತ ಕೇಳಿದಾರೆ ಇವರು. ನಿನ್ ಬಾಪ ಸಾಯ್ಬ್ರು ಕರೀತಾರೆ, ಸಾಯ್ಬ್ರು ಮಾತಾಡ್ಬೇಕಂತೆ ಅಂತಂದ್ರೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಸರ್, ಜೈಲಿಂದ ಬಂದಿದ್ದಾನೆ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಷ್ಟೇ ಮ್ಯಾಮ್. ಇನ್ನು ಮನೇಲಿರೋ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡ್ಕೊಂಡು ನಮ್ಮ ತಾಯಿಗೆ ಕತ್ತಿ ಇಟ್ಕೊಂಡು ತಳ್ಳಿ, ಇವರು ಒಂದು ಹಾರ್ಟ್ ಪೇಷಂಟ್ಸ್. ರೀಸೆಂಟಾಗಿ 1 ಮಂತ್ ಬ್ಯಾಗ್ ಇನ್ಫೆಕ್ಷನ್ ಆಗಿದೆ ಇಲ್ಲಿ. ಅದು ಚೆಕ್ ಮಾಡಿಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ಎಲ್ಲ ತೋರಿಸಿ ನಾವು. ಏಕಾಏಕಿ ಬಂದು ಇದ್ರಲ್ಲಿ ತಳ್ಳಿಬಿಟ್ಟಿದ್ದಾರೆ ಇವ್ರಿಗೂ. ಯಾವ ಪೊಲೀಸ್? ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಇಂದ ಮ್ಯಾಮ್. ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ರು. ಯಾರು ಇನ್ಸ್ಪೆಕ್ಟರ್ ಯಾರು ಬಂದಿದ್ರು? ಶಿವಸ್ವಾಮಿ ಅಂತ, ಸರ್ಕಲ್ ಇನ್ಸ್ಪೆಕ್ಟರ್. ಏನಾಯ್ತು ಘಟನೆ? ಈಗ ನಿಮ್ ಬ್ರದರು ಜೈಲಿಂದ ಬಂದ್ರು, ಆ ಒಂದು ಟೈಮಲ್ಲಿ ಬಂದ್ರು, ರಾತ್ರಿ 8 ಗಂಟೆಗೆ ಬಂದ್ರು ಅಂತ ಹೇಳಿದ್ರಿ. ಅವ್ರ ಹಿಂದೆನೆ ಬಂದಿದಾರ ಪೊಲೀಸ್ನವರು? ಆ ವಿಷಯನೇ ಗೊತ್ತಿಲ್ಲ ಮ್ಯಾಮ್. ಬಂದು ಸ್ನಾನಕ್ಕೂ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ತಾಯಿ ನೀರೆಲ್ಲ ಇಟ್ಟಿದ್ರು. ಇನ್ನೇನು ಶರ್ಟ್ ಬಿಚ್ಬಿಟ್ಟು ಹೋಗ್ತಾ ಇದ್ದಾನೆ ವಾಶ್ರೂಮ್ ಒಳಗಡೆ ಹೋಗ್ಬೇಕಂತ. ಬಾರೋ ಪ್ರಸಾದ್ ಅಂತ ಅವರೇ ಜೋರ್ ಕಿತ್ಕೊಂಡು ಬಂದಿದ್ರು. ಹೇಳಿದ್ರು ನಮ್ಮ ಬ್ರದರು. ಹೇಳಿದ್ರೆ ನಾನು ಬರ್ತೀನಿ ಸರ್, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಒಂದು ಮಾಡುವಂತೆ ಬಾರೋ. ಏನಾದ್ರು ಕೇಸ್ ಇದೆಯಾ?
ಮ್ಯಾಮ್ ಹಳೆ ಕೇಸ್ಗಳು ಇತ್ತು 3 ಇತ್ತು, ಅದು 2 ಮಂದಿ ಈ ಥರ ಆಯಿತು ಮ್ಯಾಮ್. ನಿನ್ನೆ ಸರಿ ಬಿಟ್ಟು ಮನೇಲಿರೋ ಹೆಣ್ಮಕ್ಳು ಫಸ್ಟ್ ಬಂದು ಒಂದು ಹುಡುಗಿ ಇದ್ದಾಳೆ, ನಮ್ಮ ದೊಡ್ಡಣ್ಣನ ಮಗಳು. ಆ ಹುಡುಗಿ ಬಂದು ಕೇಳಿದ್ಲು, ಸರ್ ಏನು ಎವಿಡೆನ್ಸ್ ಇದೆ, ಹೋಗ್ಲಿ ಇವಾಗ ಜೈಲಿಂದ ಬಂದ್ರು ತಾನೆ, ಏನಾದರೂ ಮತ್ತೇನೋ ಜಗಳ ಮಾಡ್ಕೊಂಬಂದ್ರೆ ಏನು ವಾರೆಂಟ್ ಇದೆಯಾ ಏನಾದರೂ ಇದೆಯಾ, ಸರಿ ಏನಿದೆ ನಿಮ್ಮ ಹತ್ರ ತೋರಿಸ್ರಿ ಫಸ್ಟು ನಮಗೆ ಅಂತ ಕೇಳಿದ್ರು. ಕೇಳಿದೆ ಅದೆಲ್ಲ ನಿಮ್ಗೆ ಯಾಕಮ್ಮ, ನಡಿಯಮ್ಮ, ನಿನ್ನ ವಯಸ್ಸೆಷ್ಟು, ಸೈಡ್ಗೆ ಹೋಗ್ಬಿಟ್ಟು ಆ ಹುಡುಗಿಗೂ ಕತ್ತಿಟ್ಕೊಂಡು ತಳ್ಳಿದ್ದಾರೆ. ಇಷ್ಟೆಲ್ಲ ಜಗಳ ಮಾಡಿ ನಮ್ಮ ತಂದೆಗೆ ನಮ್ಮ ತಾಯಿ ಮೇಲೆಲ್ಲ ಕೈ ಮಾಡ್ಕೊಂಡು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಮ್ಯಾಮ್. ಇದು ಬೇರೆಯವ್ರ ಕಡೆಯಿಂದ ಫೋರ್ಸಿಫುಲ್ ಮಾಡಿಸ್ತಾ ಇದಾರೆ ಅಂತ ನಮ್ಗೆ ಅನಿಸಿಕೆ. ಸರ್ ನೀವೇನು ಹೇಳ್ತೀರಾ ಸರ್, ನಿಮ್ಮ ಮೇಲೆ ಹೆಂಗೆ ಅಟ್ಯಾಕ್ ಮಾಡೋದು ಪೊಲೀಸ್? ನಮ್ಮನಿ 6:30ಗೆ ಬಂದ ಮಗ 6:30ಗೆ ಬಂದು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬಾತ್ರೂಮ್ಗೆ ಹೋಗ್ತಾ ಇದ್ರು. ನಮ್ಮ ಮಿಸಸ್ಸು ಬಾತ್ರೂಮ್ಗಳಲ್ಲಿ ನೀರು ಇಟ್ಟಿದ್ದಾರೆ. ಪ್ರಸಾದ ಬರೋ ಸ್ಟೇಷನ್ಗೆ ಬರಬೇಕು, ಸಾಹೇಬ್ರು ಕರೀತಾ ಇದ್ರು. ನಾನು ಹೇಳಿದೆ ಸ್ನಾನ ಮಾಡ್ಬೇಕು ಅವರು, ಇವಾಗ ಬಂದರು, ಇವಾಗ ನೀವು ಬಂದು ಸ್ಟೇಷನ್ಗೆ ಬಾ ಅಂದ್ರೆ ಏನರ್ಥ ಅಂತ ಕೇಳಿದೆ. ನಿಮಗೆ ಗೊತ್ತಿಲ್ಲಪ್ಪ ಅಂತ ಬಾತ್ರೂಮ್ಗೆ ಹೋಗಿ ಬಾತ್ರೂಮ್ನಿಂದ ಈಚೆ ಕರೆದ್ರು. ಆ ಒಂದು ಪೊಲೀಸ್ ಬಾತ್ರೂಮಲ್ಲೇ ಇದ್ದರು. ಈಗ ನೀವು ಈಚೆ ಬನ್ನಿ, ಆಚೆ ಹೋಗಿ, ಅವನು ಸ್ನಾನ ಮಾಡಬೇಕು, ಬರ್ತೀನಿ, ನಾನೇ ಬರ್ತೀನಿ ಅಂತ ಅವನು ಹೇಳ್ತಾ ಇದ್ದೇನೆ, ಇಲ್ಲಾಂದ್ರೆ ನಾನು ಕರ್ಕೊಂಡು ಬರ್ತೀನಿ, ನಿಮ್ಗೆ ಯಾಕೆ ಇಷ್ಟು ಟೆನ್ಷನು ಅಂತ ಕೇಳಿದೆ. ನೀವು ಬಾಯಿ ಬಿಸ್ಕೊಂಡು ಸುಮ್ಮನೆ ಇದ್ರೆ, ನಾವು ಸಾಹೇಬ್ರು ಕರೆದಿದ್ದಾರೆ, ಅವ್ನು ಹಿಡ್ಕೊಂಡು ಎಳಿತಾ ಇದ್ದೆ. ಎಳಿಬೇಡ, ಅವ್ನು ಸ್ನಾನ ಮಾಡ್ತಾನೆ ಬರ್ತಾನೆ, ಅವನೇ ಹೇಳ್ತಾ ಇದ್ದಾನೆ, ನಾನೊಬ್ಬನ ಬರ್ತೀನಿ, ನೀವೇನು ಟೆನ್ಷನ್ ತಗೋಬೇಡ ಅಂತ ಅವ್ನು ಹೇಳ್ತಾನೆ ಇದ್ದಾನೆ ಎದುರುಗಡೆ. ಆಗಲ್ಲ ಅಂತ 3 ಜನ, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಕೂಡ ಹಿಡಿತಾನೇ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ದೊಡ್ಡವನು ಹೇಳ್ತಾ ಇದ್ದೀನಿ, ನನಗೆ ವಯಸ್ಸಾಗಿದೆ, ನಾನೇ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಅಂತ ನಾನು ಹೇಳ್ತಾ ಇದ್ರೆ ನಿಮ್ಗೆ ಲೆಕ್ಕನೇ ಇಲ್ವಲ್ಲ, ಏಯ್ ಕುತ್ಕೊಳ್ಳೋ, ನೀನೇನು ದೊಡ್ಡ ಇವನ ಅಂತ ಈಗ ಅಂದ್ರೆ ನೋಡಿ, ಇವ್ರ ಮಾತನ್ನು ಕೇಳಿಸ್ತಾ ಇದ್ರೆ ಹೆಂಗ ಅನ್ಸುತ್ತೆ ಅಂದ್ರೆ, ಪೊಲೀಸರು ಒಂದು ಮನೆಯಲ್ಲಿ ಹಿರಿಯರಿದ್ದಾರೆ, ಅವ್ರ ಮನ್ಸಿಗೆ ನೋವಾಗುತ್ತೆ ಅನ್ನೋದನ್ನು ಕೂಡ ಅವ್ರ ತಲೆಯಲ್ಲಿ ಇಟ್ಕೊಂಡಿಲ್ಲ, ಸೀನಿಯರ್ ಸಿಟಿಸನ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ, ಏಕಾಏಕಿ ಅವ್ರನ್ನ ಏಕವಚನದಲ್ಲಿ ಮಾತನಾಡಿಸಿದ್ದಾರೆ. ಮತ್ತೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇರೋರನ್ನ ಎಳ್ಕೊಂಡು ಬಂದು ಅವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅಂಥ ದ್ವೇಷ ಏನು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ನೀವೇನು ಹೇಳಿದ್ರಿ, ಯಾರ್ದೋ ಮೇಲೆ ಅನುಮಾನ ಇದೆ ಅಂತ ಹೇಳಿ. ಹೌದು ಮ್ಯಾಮ್, ನಾವು ಇದಕ್ಕೆ ಮುಂಚೆ ಒಬ್ಬರು ಮೀಟರ್ ಚಿನ್ನ ಅಂತ ಎಕ್ಸ್ ಕಾರ್ಪೊರೇಟರ್ ಅವರು ರಾಮಚಂದ್ರಪುರದಲ್ಲೇ ಇರೋದು, ಅವ್ರು ಕಾಂಗ್ರೆಸ್ ಪಾರ್ಟಿ ಅವರು ಆ್ಯಕ್ಚುಲಿ. ಸೊ ಲಾಸ್ಟ್ ಟೈಮು ಇದೇ ಥರ ಯಾವುದೋ ಒಂದು ಇಶ್ಯೂ ಅಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದ.